ಹೀಗೆ ರಾಹುಲ್ ಗಾಂಧಿಯ ಮನವೊಲಿಕೆಗೆ ಪ್ರಯತ್ನ ಬಹಳ ನಡೀತಾ ಇದೆ, ಆದರೆ ವಿಫಲ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಅರ್ಧ ಗಂಟೆ ಮನವೊಲಿಕೆಗೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಪ್ರಯತ್ನ ಪಟ್ಟರು, ಬಟ್ ರಾಹುಲ್ ಗಾಂಧಿ ಒಪ್ಪಲಿಲ್ಲ ಅಲ್ಲಿಂದ ಹೊರಡೋದಕ್ಕೆ ಅಂತ ಅಂದರೆ ಪ್ರಧಾನಿ ನಿವಾಸದ ಮುಂದೆಯಿಂದ ಹೊರಡೋದಕ್ಕೆ. ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅಲ್ಲಿಂದ ಹೊರಟಿದ್ದಾರೆ ಈಗ ಅಂತೇಳಿ ತಿಳಿದು ಬರ್ತಾ ಇದೆ. ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಕಾಂಗ್ರೆಸ್ ಅಂತೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಈಗ ತನ್ನ ಪಟ್ಟನ್ನು ಹೆಚ್ಚು ಮಾಡ್ತಾ ಇದೆ. ಆಮೇಲೆ ಇಲ್ಲಿ ತನಕ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಾತ್ರ ಏನು ನೀಟ್ ವಿರುದ್ಧದ ಹೋರಾಟದಲ್ಲಿ, ಅದು ಕೂಡ ಅಗೈನ್ ಒಂದು ಪ್ರಶ್ನಾರ್ಥಕ ಅಥವಾ ಡಿಬೇಟಬಲ್ ವಿಚಾರನೆ. ಯಾಕಂದರೆ ಹೌದು, ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಇದೊಂದು ದೊಡ್ಡ ಆಂದೋಲನದ ರೂಪದಲ್ಲಿ ಕಾಂಗ್ರೆಸ್ ರೂಪಿಸುವಂಥ ಪ್ರಯತ್ನ ಪಟ್ಟರೂ ಕೂಡ ಅದನ್ನು ಏನು ಭಾಳ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಧ್ವನಿಯಾಗುವಂಥ ರೀತಿಯಾಗಿ ಅದು ಕಂಡು ಬಂದಿಲ್ಲ. ಆಮೇಲೆ ಆ ಮಟ್ಟಿಗಿನ ಕಮಿಟ್ಮೆಂಟ್ ಕಂಡು ಬಂದಿಲ್ಲ. ನಮ್ಮ ರಾಜ್ಯದಲ್ಲೇ ತಗೊಳ್ಳಿ, ಏನು ಭಾಳ ಪ್ರತಿಭಟನೆ ಆಯಿತು ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅಂದರೆ ಕಾಂಗ್ರೆಸ್ ವತಿಯಿಂದ ಹೇಳ್ತಾ ಇರುವಂಥದ್ದು. ಒಂದೋ ಎರಡೋ ದಿವಸ ಪ್ರತಿಭಟನೆಗೆ ಫೋಟೋ ಪೋಸ್ಗಳಿಗೆ ಮಾತ್ರ ಅದು ಸೀಮಿತ ಆಗಿತ್ತು. ಬಟ್ ಈಗ ಕಾಂಗ್ರೆಸ್ಗೂ ಕೂಡ ಅರಿವಾಗಿದೆ ವಿದ್ಯಾರ್ಥಿಗಳ ಸಿಟ್ಟು ಯಾವ ಮಟ್ಟಿಗಿದೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಅದು ನೀವು ಪೊಲಿಟಿಕಲ್ ಮೈಲೇಜ್ ಅಂತಿರೋ ಅಥವಾ ಈ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಕೂಡ ಸಾಥ್ ಕೊಡಬೇಕಾದಂಥದ್ದು ಒಂದು ಪ್ರಮುಖ ರಾಷ್ಟ್ರೀಯ ಪಕ್ಷವಾಗಿ ಅದರ ಕರ್ತವ್ಯ ಅಂತಿರೋ, ಕಾಂಗ್ರೆಸ್ ಕೂಡ ಈಗ ಸೆಟೆಡ್ ನಿಂತಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಆ ಕಾರಣಕ್ಕಾಗಿಯೇ ಇವತ್ತು ಪ್ರಧಾನಿ ನಿವಾಸದ ಮುಂದೆ ಪ್ರತಿಭಟನೆ ಮಾಡುವಷ್ಟರ ಮಟ್ಟಿಗೆ ಹೋಗಿದೆ. ನಾವು ಪ್ರತಿನಿಧಿ ಕೂಡ ಆಗ ಹೇಳ್ತಾ ಇದ್ದಾಗೆ ಏನಾದ್ರು ಪ್ರಧಾನಿ ನಿವಾಸದ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತಂದರೆ ಏನಾದ್ರು ಅನುಮತಿ ಸಿಗುತ್ತಾ? 100ಕ್ಕೆ 100 ಅನುಮತಿ ಸಿಗಲ್ಲ. ಆ ಕಾರಣಕ್ಕಾಗಿಯೇ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮಾತುಕತೆಯಲ್ಲಿದ್ದಂಥ ಈ ಟೀಮ್ ಇದ್ದಕ್ಕಿದ್ದಂತೆ ಸೀದಾ ಪ್ರಧಾನಿ ನಿವಾಸದ ಮುಂದೆನೇ ಹೋಗಿ ಪ್ರತಿಭಟನೆಗೆ ಕೂತಿದೆ. ಆಮೇಲೆ ನಮಗೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರವಾಗಿ ನಿಮಿಷಗಳು ಕಳೆದಂತೆ ಅಲ್ಲಿ ಬಂದು ಸೇರ್ತಾ ಇರುವಂಥ ಜನ ಕೂಡ ಹೆಚ್ಚಾಗ್ತಾ ಇದೆ, ಕಾರ್ಯಕರ್ತರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆ ಕಾರಣಕ್ಕಾಗಿ ಈಗ ಪ್ರತಿಭಟನಾಕಾರನ ವಶಕ್ಕೆ ಪಡೆಯೋದು ಮತ್ತೊಂದು ಇದೆಲ್ಲ ಏನು ಭಾಳ ಸುಲಭದ ಕೆಲಸ ಅಲ್ಲ. ಬಟ್ ಇದನ್ನು ಹೇಗೆ ನಿಭಾಯಿಸ್ತಾರೆ ಈಗ ಅಲ್ಲಿನ ಪೊಲೀಸರು ಅನ್ನೋಂಥದ್ದನ್ನು ಅಥವಾ ಭದ್ರತಾ ಸಿಬ್ಬಂದಿ ನೋಡಬೇಕಿದೆ. ಆಮೇಲೆ ಈ ಜನರ ಸಿಟ್ಟಿಗೆ ಕಾರಣ ಆಗಿರೋದು, ಆಮೇಲೆ ಕಾಂಗ್ರೆಸ್ ಇವತ್ತು ಮೇಲಿನ ಮೇಲೆ ಪ್ರಸ್ತಾಪ ಮಾಡಿರುವಂಥದ್ದು ವಿಚಾರ ಅದೇ. ನೀವು ವಿಡಿಯೋಸಲ್ಲೆಲ್ಲ ನೋಡಿರ್ತೀರ, ಅಲ್ಲಿ ಈ ಸಿವಿಲ್ ಡ್ರೆಸ್ಸಲ್ಲಿ ಇದ್ದಂಥ ರೀತಿಯಾಗಿ ಕಂಡು ಬರ್ತಾ ಇದ್ರು. ಅಂದರೆ ಯಾವುದೋ ಟಿ ಶರ್ಟ್ ಹಾಕೊಂಡಿದ್ದಾರೆ, ಅವ್ರು ನೋಡ್ರೆ ಕೈಯಲ್ಲಿ ಹಿಡ್ಕೊಂಡು ಲಾಟಿಗಳು ಹೊಡಿತಾ ಇದ್ದಾರೆ, ಗಡ್ಡ ಬಿಡ್ಕೊಂಡಿದ್ದಾರೆ, ಲಾಟಿಲಿ ಹೊಡಿತಾ ಇದ್ದಾರೆ. ನೀನು ಯಾರಪ್ಪ, ಯಾಕೆ ಲಾಟಿಲಿ ಹೊಡಿತಿದ್ಯಾ, ನೀನು ಯಾರು ಅಂತ ಅಂದರೆ ಅವ್ರ ಬಳಿ ಉತ್ತರ ಇಲ್ಲ. ಅದಾದ ನಂತರ ಅಲ್ಲಿದ್ದಂಥ ಸಿಬ್ಬಂದಿಯೂ ಕೂಡ ಆ ನೇಮ್ ಪ್ಲೇಟ್ ಇರುತ್ತಲ್ಲ ಶರ್ಟ್ ಮೇಲೆ, ಅದೆಲ್ಲ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿದೆ. ಅಂದರೆ ಅಲ್ಲಿ ಬಂದಂಥವ್ರು ಯಾರು, ಅದನ್ನು ನಿಭಾಯಿಸಿದಂಥ ರೀತಿ, ಆಮೇಲೆ ಇನ್ನೊಂದು ಕುಹಕ ಆಡುವಂಥ ರೀತಿ ಅಂತ ಅಂದರೆ ಯಾರೋ ಪ್ರತಿಭಟನಾಕಾರರು ಓಡ್ತಾ ಇರ್ತಾರೆ, ಇವರು ಕಾಲಡ್ಡಾಕಿ ಬೀಳಿಸೋದು ಅಲ್ಲಿರುವಂಥ ಪೊಲೀಸರು ಅಥವಾ ಸಿಬ್ಬಂದಿ. ಇದೆಲ್ಲ ಸಹಜವಾಗಿ ವಿದ್ಯಾರ್ಥಿಗಳ ಸಿಟ್ಟು ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ. ಟ್ವೀಟ್ ಮುಖೇನವಾಗಿ ರಾಹುಲ್ ಗಾಂಧಿ ಒಂದಷ್ಟು ಮಾಹಿತಿಯನ್ನು ಕೊಡ್ತಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯದ ಬಗ್ಗೆ ನಮಗೆ ಉತ್ತರ ಬೇಕು ಅಂತ ರಾಹುಲ್ ಗಾಂಧಿ ಇದೀಗ ಪ್ರಶ್ನೆ ಮಾಡ್ತಿದ್ದಾರೆ. ದೌರ್ಜನ್ಯದ ಬಗ್ಗೆ ಪ್ರಧಾನಿ ಮೋದಿಯ ಉತ್ತರ ಬೇಕು, ಸರ್ಕಾರ ಇದರ ಹೊಣೆ ಹೊತ್ಕೊಳ್ಳೋಕ್ಕೆ ತಯಾರಿಲ್ಲ. ಹಾಗಾದರೆ ನಿನ್ನೆ ಪ್ರತಿಭಟನೆಯಲ್ಲಿ ಹೊಡೆದವ್ರು ಯಾರು, ಆ ಥರ ಕಾಲು ಹಾಕಿ ಬೀಳಿಸಿದವ್ರು ಯಾರು, ಇದೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಟ್ವೀಟ್ ಮುಖೇನವಾಗಿ ರಾಹುಲ್ ಗಾಂಧಿ ಈ ರೀತಿಯಾದಂಥ ಮಾಹಿತಿಗಳನ್ನು ಕೋರ್ತಾ ಇದ್ದಾರೆ. ನೋಡಿ, ನಾವು ನೋಡ್ತಾ ಇದ್ದೀವಲ್ಲ, ರಾಹುಲ್ ಗಾಂಧಿ ಒಂದು ಟ್ವೀಟ್ ಮಾಡುವ ಮುಖೇನವಾಗಿ ಅಲ್ಲಿ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯಕ್ಕೆ ಉತ್ತರ ಬೇಕು, ಅಗೈನ್ ಇದಕ್ಕೂ ಕೂಡ ಆನ್ಸರ್ ಮಾಡುವಂಥವ್ರು ಯಾರು. ಆಯ್ತಪ್ಪ, ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟಂಗೆ ನಿಮ್ಗೆ ಅಕೌಂಟೆಬಿಲಿಟಿ ಇಲ್ಲ, ಅದಕ್ಕೆ ಮಾಡ್ತಾ ಇರುವ ಪ್ರಶ್ನೆಗೆ ಉತ್ತರ ಕೊಡೋರು ಸರಿಯಾಗಿಲ್ಲ. ರಾಮ ಮಂದಿರದ ಹುಂಡಿಗೆ ಸಂಬಂಧಪಟ್ಟಾಗಿನ ಕಳ್ಳತನದ ವಿಚಾರವಾಗಿ ನಿಮ್ಗೆ ಉತ್ತರ ಕೊಡ್ತಾ ಇಲ್ಲ ಯಾರು, ಅದ್ರ ಬಗ್ಗೆ ಯಾರು ಅಕೌಂಟೆಬಿಲಿಟಿ ಹೊರ್ತಾ ಇಲ್ಲ. ಆಯ್ತು, ನಿನ್ನೆ ಲಾಠಿ ಚಾರ್ಜ್ ಈ ಮಟ್ಟಿಗೆ ಆಯ್ತಲ್ಲ, ಅದಕ್ಕೆ ಯಾರು ಉತ್ತರ ಕೊಡ್ತಾರೆ ಈಗ? ಆ ದೌರ್ಜನ್ಯ ಮಾಡಿದಂಥದಕ್ಕೆ ಏನು ಕಾರಣ ಆ ರೀತಿಯಾಗಿ? ಅದಕ್ಕೆ ಉತ್ತರ ಬೇಕಲ್ವ ಈಗ? ಆ ಉತ್ತರನ ಯಾರು ಕೊಡ್ತಾ ಇಲ್ಲ. ಹಾಗಾಗಿ ಆ ಉತ್ತರ ಪಡೆಯೋವರೆಗೂ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ, ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ಕೊಂಡು ರಾಹುಲ್ ಗಾಂಧಿ ಒಂದು ಟ್ವೀಟನ್ನು ಮಾಡಿದ್ದಾರೆ. ಆ ರೀತಿಯಾದಂಥ ಟ್ವೀಟನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಜೊತೆಗೆ ಈ ಪ್ರತಿಭಟನಾ ಸ್ಥಳದಿಂದ ನಾವು ಎದ್ದು ಹೊರಡಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ.